ನೋಡಿ, ಮಧ್ಯಪ್ರಾಚ್ಯದಲ್ಲಿ ಏನಾಗ್ತಾ ಇದೆ ಅಂತ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ಕಾರ್ಯಾಚರಣೆಯಲ್ಲಿ ಶಿಯಾ ಸಮುದಾಯದ ಪರಮೋಚ್ಚ ನಾಯಕ ಅಂತ ಕರೆಸಿಕೊಂಡಿದ್ದಂತಹ 4 ದಶಕಗಳಿಂದ ನಿರಂತರವಾಗಿ ಇರಾನ್ ಅನ್ನು ಆಳ್ವಿಕೆ ಮಾಡಿದಂತಹ ಅಯಾತುಲ್ಲಾ ಖಮೇನಿಯನ್ನ ಆತನ ಬಂಗಲೆಗೆ ನುಗ್ಗಿ ಆತನನ್ನು ಕೊಲ್ಲಲಾಗಿದೆ. ಆತನ ಜೊತೆಯಲ್ಲಿದ್ದಂತಹ ಎಲ್ಲ ಮುಖ್ಯಸ್ಥರನ್ನ ಕೂಡ ಉರಿಸ್ ಮಾಡಲಾಗಿದೆ. ಇದೀಗ ಅದರ ಪ್ರತಿಕಾರವಾಗಿ ಇಸ್ರೇಲ್ ಪ್ರಧಾನಿ ಕಚೇರಿ ಮೇಲೆ ಇರಾನ್ ಡೆಡ್ಲಿ ಅಟ್ಯಾಕ್ ಅನ್ನು ಮಾಡಿದೆ ಅಂತೆ. ಬೆಂಜಮಿನ್ ನೇತನ್ಯಾಹು ಹತ್ಯೆಗೆ ಇರಾನ್ ಭೀಕರ ದಾಳಿಯನ್ನು ನಡೆಸಿದೆ. ನೇರ ನೇತನ್ಯಾಹುವನ್ನ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್ ಸೇನೆ. ನೇರವಾಗಿ ಅಟ್ಯಾಕ್ ಮಾಡ್ತಾ ಇದೆ. ನೇತನ್ಯಾಹು ಮನೆ ಮತ್ತು ಕಚೇರಿ ಮೇಲೆ ಕ್ಷಿಪಣಿಗಳ ದಾಳಿಯನ್ನು ನಡೆಸಲಾಗ್ತಾ ಇದೆ. ಖಮೇನಿ ಹತ್ಯೆಗೆ ಸೇಡು ತೀರಿಸಿಕೊಳ್ಳಲು ಮುಂದಾಗಿದೆ ಇರಾನ್. ಇಸ್ರೇಲ್ ಪ್ರಧಾನಿ ಕಚೇರಿಗೆ ಗಂಭೀರ ಹಾನಿಗಳಾಗಿವೆ. ಆದರೆ ನೇತನ್ಯಾಹು ಮಾತ್ರ ಸೇಫ್ ಆಗಿದ್ದಾರಂತೆ. ಇಸ್ರೇಲ್ ಪ್ರಧಾನಿ ಕಚೇರಿ ಮೇಲೆ ಇರಾನ್ ಡೆಡ್ಲಿ ಅಟ್ಯಾಕ್ ಅನ್ನು ಮಾಡಿದೆ. ಬೆಂಜಮಿನ್ ನೇತನ್ಯಾಹು ಇಸ್ರೇಲ್ನ ಪ್ರಧಾನಿ ಅವರ ಕಚೇರಿ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಸೊ ಆ ವಿಜುವಲ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಲ್ಲಿ ಇರಾನ್ನ ಡ್ರೋನ್ಗಳು ಅಥವಾ ಮಿಸೈಲ್ಗಳು ಹೆಂಗೆ ಬರ್ತಾ ಇವೆ ಅಂತ ನೋಡಿ. ಅಡಿಮೇಲಿಂದ ಅಡಿಮೇಲೆ ಬಂದು ನೇತನ್ಯಾಹು ಕಚೇರಿ ಮೇಲೆ ಬೀಳ್ತಾ ಇದೆ. ಸೊ ಇಲ್ಲಿ ಐರನ್ ಡೂಮ್ ಅನ್ನ ಸರ್ಪಾಸ್ ಮಾಡಿಕೊಂಡು ಅದು ಹೆಂಗೆ ಒಳಗಡೆ ಬಂತು. ಸೊ ಹಂಗಾದ್ರೆ ಇಂತಹ ಒಂದು ಟೆಕ್ನಾಲಜಿಗಳು ಕೂಡ ಇರಾನ್ ಹತ್ರ ಇದೆಯಾ? ಇಷ್ಟೆಲ್ಲ ಇಟ್ಕೊಂಡು ಕೂಡ ಇದುವರೆಗೆ ಯೂಸ್ ಮಾಡಲಿಲ್ವಾ ಅನ್ನುವಂಥ ಪ್ರಶ್ನೆ. ಇಟ್ಸ್ ಬಿಕಾಸ್ ಇಸ್ರೇಲ್ ಪ್ರಧಾನಿ ಕಚೇರಿಗೆ ಒಂದು ಮಿಸೈಲ್ ತಾಗುತ್ತೆ ಅಂತ ಹೇಳಿದ್ರೆ ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ. ಯಾಕಂತ ಹೇಳಿದ್ರೆ ಪ್ರಪಂಚದ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಐರನ್ ಡೂಮ್ ಇವತ್ತು ಇಸ್ರೇಲ್ ಬಳಿ ಇದೆ. ಸೊ ಆ ಐರನ್ ಡೂಮ್ ಅನ್ನ ಸರ್ಪಾಸ್ ಮಾಡಿಕೊಂಡು ಅಲ್ಲಿವರೆಗೆ ಬರುತ್ತೆ ಅಂತ ಹೇಳಿದ್ರೆ ಇದು ಆತಂಕ ಪಡುವಂತಹ ವಿಚಾರನೆ. ಯಾರು? ಇಸ್ರೇಲ್ ಪ್ರಧಾನಿ ಆತಂಕ ಪಡುವಂತಹ ವಿಚಾರ. ಬೆಂಜಮಿನ್ ನೇತನ್ಯಾಹು ಕಚೇರಿಯನ್ನ ಏನಾದ್ರೂ ಮಾಡಿ ಪ್ರತಿಕಾರವನ್ನ ತೀರಿಸಿಕೊಳ್ಳಲೇಬೇಕು ಅಂತ ಹೇಳಿ ಬೆಂಜಮಿನ್ ನೇತನ್ಯಾಹುವನ್ನು ನಾವು ಕೊಲ್ಲೇಬೇಕು ಅಂತ ಶತಾಯಗತಾಯ ಪ್ರಯತ್ನವನ್ನ ಪಡ್ತಾ ಇದೆ ಇರಾನ್. ಆದ್ರೆ ಅವ್ರ ಹತ್ರ ಇದು ಸಾಧ್ಯವಾಗ್ತಾ ಇಲ್ಲ. ಸದ್ಯಕ್ಕೆ ನೇತನ್ಯಾಹು ಮೇ ಬಿ ಹಿ ಮೈಟ್ ಬಿ ಇನ್ ಬಂಕರ್. ನೋಡಿ, ಇರಾನ್ ಮಾಡಿದಂತ ದೊಡ್ಡ ತಪ್ಪು ಏನು ಅಂತ ಕೇಳಿದ್ರೆ ಇಷ್ಟೆಲ್ಲ ಯುದ್ಧಗಳು ಬರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಅಬ್ರಾಹಿಂ ಲಿಂಕನ್ ಅನ್ನುವಂತ ಅಮೆರಿಕದ ಇಡೀ ಫ್ಲೀಟ್ ಬಂದು ತನ್ನ ದೇಶದ ಹತ್ರ ಬಂದು ನಿಂತಿದೆ ಅನ್ನುವಾಗ ಅಯಾತುಲ್ಲಾ